ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಸುಮಾರು 500 ಮೀಟರ್ನಷ್ಟು ರೋಡ್ ಶೋನಲ್ಲಿ ಮೋದಿ ಅವರು ಸಮಾವೇಶ ಸ್ಥಳದಲ್ಲಿ ಬರ್ತಾ ಇರುವಂತಹ ದೃಶ್ಯ. ಕೆಲವೇ ಹೊತ್ತುಗಳಲ್ಲಿ ಅವರು ವೇದಿಕೆಗೆ ಆಗಮಿಸ್ತಾರೆ. ಮೋದಿ ಅವರ ಜೊತೆಗೆ ತೆರೆದ ವಾಹನದಲ್ಲಿ ದಾವಣಗೆರೆಯ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಮತ್ತು ಶಿವಮೊಗ್ಗದ ಸಂಸದ, ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಇಬ್ಬರು ಕೂಡ ಅವರ ಜೊತೆಯಲ್ಲಿ ವಾಹನದಲ್ಲಿ ಸ್ಥಾನವನ್ನ ಹಂಚಿಕೊಂಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಎಲ್ಲರನ್ನೂ ಕೂಡ ಕೈ ಮುಗಿದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರನ್ನೂ ಕೂಡ ಗಮನಿಸ್ತಾ ಇದ್ದಾರೆ, ಎಲ್ಲರತ್ತ ಕೈ ಬೀಸ್ತಾ ಇದ್ದಾರೆ. ಅದರಂತೆ ಜನ ಕೂಡ ಮೋದಿಯವರ ಆಗಮನ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ತಮ್ಮ ಒಂದು ಸಂಭ್ರಮವನ್ನ, ತಮ್ಮ ಸಂತಸವನ್ನ ಹಂಚಿಕೊಳ್ತಾ ಇದ್ದಾರೆ, ಅದರ ಪರಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ತಮ್ಮ ಕೈಯಲ್ಲಿರ್ತಕ್ಕಂತಹ ಕೇಸರಿ ಬಾವುಟವನ್ನ ಬೀಸುವ ಮೂಲಕವಾಗಿ ಮೋದಿ ಅವರಿಗೆ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಜಯ ಘೋಷವನ್ನ ಮೊಳಗಿಸ್ತಾ ಇದ್ದಾರೆ. ಎಲ್ಲೆಡೆ ಈಗ ಕೇಳಿ ಬರ್ತಾ ಇರೋದು ಶಿವಮೊಗ್ಗದ ಈ ಅಲ್ಲಮಪ್ರಭು ಕ್ರೀಡಾಂಗಣದಲ್ಲಿ, ಫ್ರೀಡಂ ಪಾರ್ಕ್ನಲ್ಲಿ ಕೇಳಿ ಬರ್ತಾ ಇರೋದು ಮೋದಿ ಮೋದಿ ಅನ್ನುವಂತಹ ಏಕೈಕ ಘೋಷ. ಮೋದಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಕೈ ಮುಗಿದು ವೇದಿಕೆಗೆ ಆಗಮಿಸಿರುವಂತಹ बोलो भारत माता की, बोलो भारत माता की, बोलो भारत माता की, बोलो भारत माता की। फिर एक बार, फिर एक बार, फिर एक बार। बंधुगळे, ಬಂಧುಗಳೇ, ಒಬ್ಬ ಎಂಪಿ ಆಗಿ ಯಾವ ರೀತಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಂತ ನಮ್ಮೆಲ್ಲರ ಪ್ರೀತಿಯ ರಾಘಣ್ಣ, ಸನ್ಮಾನ್ಯ ರಾಘವೇಂದ್ರ ಅವರು ಈ ಸಭೆಯಲ್ಲಿ ಸ್ವಾಗತವನ್ನು ಮಾಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ತುಂಬಾ ದಿನಗಳಿಂದ, ತುಂಬಾ ಕ್ಷಣಗಳಿಂದ ಕಾಯ್ತಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತುಕತೆಯನ್ನ ನಡೆಸ್ತಾ ಇರುವಂತಹದ್ದು. ಜೊತೆಗೆ ವೇದಿಕೆಯಲ್ಲಿ ಹಲವಾರು ನಾಯಕರುಗಳು ಕೂಡ ಆಸನದಲ್ಲಿ ಇದ್ದಾರೆ. ಆರ್ಗ ಜ್ಞಾನೇಂದ್ರ ಇರಬಹುದು, ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರಿರಬಹುದು, ರಾಜ್ಯಾಧ್ಯಕ್ಷ ಬಿಜೆಪಿಯ ವಿಜಯೇಂದ್ರ, ಜೆಡಿಎಸ್ ಶಾಸಕಿಗೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಅವಕಾಶವನ್ನ ಮಾಡಿದ್ದಾರೆ. ಶಾರದಾ ನಾಯಕ್ ಅವರಿಗೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಇದ್ದಾರೆ ಮತ್ತು ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಆಸೀನರಾಗಿದ್ದಾರೆ. ಶಾಸಕ ಭೈರತಿ ಬಸವರಾಜು, ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರು, ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್, ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಎಲ್ಲರೂ ಕೂಡ ವೇದಿಕೆಯಲ್ಲಿ ಸುಮಾರು 43 ಮಂದಿಗೆ ವೇದಿಕೆಯಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಎಲ್ಲರೂ ಕೂಡ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಬದಲಾಯಿಸಿದಂತ ಜಗದೇಕ ವೀರರಾದಂತ ನಮ್ಮ ನರೇಂದ್ರ ಮೋದಿಜಿ ಅವರು, ಅದೇ ರೀತಿ ಕುವೆಂಪು ಅವರು ಹೇಳಿದ್ದು, ಏನಾದರೂ ಆಗು ಮೊದಲು ಮಾನವನಾಗು. ಆದರೆ ನಮ್ಮ ಮೋದಿಜಿ ಅವರು ವಿಶ್ವ ಮಾನವ ಆಗಿದ್ದಾರೆ ಅಂತೇಳಿ ತುಂಬಾ ಅಭಿಮಾನದಿಂದ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. Hailing from Shimoga, Jnanapita awardee, our national poet Kuvempu, message to the society was, be whoever you want to be, but be a Manava first in your life. But sir, I would like to say on behalf of whole gathering here that you are not just Manava, but turn out to be Vishwa Manava for our nation, sir. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡು ಒಂದು ದಿನವೂ ಕೂಡ
ವಿಶ್ರಾಂತಿ ಇಲ್ಲದೆ ಪರಿಶ್ರಮಿಸಿ ವರ್ಷದ 365 ದಿನಗಳನ್ನು ದೇಶದ ಹಿತಕ್ಕಾಗಿ ವಿನಿಯೋಗಿಸಿರುವಂಥ ರಾಜ ಋಷಿ ಮೋದಿಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರವನ್ನು ತಿಳಿಸ್ತಾ, ಭಾರತೀಯರು ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದಾಸೀನ ಮಾಡುವಂಥ ಕಾಲ ಒಂದಿತ್ತು. ಆದರೆ ಇವತ್ತು ಆತ್ಮವಿಶ್ವಾಸದಿಂದ ಭಾರತೀಯರು ತಲೆ ಎತ್ತುವಂತೆ ಮಾಡಿದಂಥ ವಿಶ್ವ ವಿಜೇತ ನಮ್ಮ ನರೇಂದ್ರ ಮೋದಿಜಿಯವರು ಅಂತೇಳಿ ಇವತ್ತು ಅಭಿಮಾನದಿಂದ ಹೇಳ್ತಾ, ನಮ್ಮ ರೈತ, ದೀನದಲಿತರು, ಬಡವರ್ಗದವರು, ಮಹಿಳೆಯರು, ಯುವಕರು ಮುಂತಾದವೆಲ್ಲ ನವ ನೂತನ ಕಾರ್ಯಕ್ರಮಗಳನ್ನು ಹಾಕೊಟ್ಟಂತ ನಮ್ಮ ಹೆಮ್ಮೆಯ ಭಾಗ್ಯ ವಿಧಾತ ಸನ್ಮಾನ್ಯ ಶ್ರೀಯುತ ರೆಸ್ಪೆಕ್ಟ್ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಶಿವಮೊಗ್ಗ ಮಧ್ಯ ಕರ್ನಾಟಕದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ.